ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ನೋಡಿ, ಅಲ್ಲಿ ನಮ್ಮ ಅಕ್ಕ ಬಾವ ಎಲ್ಲ ಬಂದಿದ್ದಾರೆ. ಹಾಗೆಯೇ ನಮ್ಮ ಹಸ್ಬೆಂಡ್ ನೋಡಿ ಅಲ್ಲಿ ಮಗುನ ಎತ್ಕೊಂಡಿದ್ದಾರೆ. ಅಕ್ಕ ಬಾವ ಬಂದಿದ್ದಾರಲ್ವ, ಸೊ ಹಾಗೆ ಅವ್ರನ್ನ ಕರ್ಕೊಂಡು ಸ್ವಲ್ಪ ಬೀಚಿಗೆ ಬರೋಣ ಅಂತ ಹೇಳ್ಬಿಟ್ಟು ನಾವು ಇವಾಗ ಬಂದಿದ್ದೀವಿ. ಸ್ವಲ್ಪ ಆಟ ಆಡಿ ಎಲ್ಲ ಹೋಗೋಣ ಅಂತೇಳಿ. ನೋಡಿ ನಮ್ಮ ಅಕ್ಕ ಏನೋ ಬರಿತಾ ಇದ್ದಾಳೆ. ಸೊ ಏನಂತ ಗೊತ್ತಿಲ್ಲ. ನಮ್ಮ ಅಕ್ಕನಿಗಂತೂ ಬೀಚ್ ಅಂದರೆ ತುಂಬ ಇಷ್ಟ, ಹೋಗಿ ಆಟ ಆಡಲಿಕ್ಕೆಲ್ಲ. ನಮ್ಮ ಭಾವನಿಗೆ ತುಂಬ ಭಯ, ಅವರು ಅಷ್ಟೆಲ್ಲ ಆಟ ಆಡೋಕ್ಕೆ ಹೋಗಲ್ಲ. ಅವರಿಗೆ ಅಲೆ ಬಂದ ತಕ್ಷಣ ಭಯ, ಎಲ್ಲಿ ನಮ್ಮನ್ನ ಇಳ್ಕೊಂಡು ಹೋಗ್ಬಿಡ್ತದೋ ಅಂತ ಹೇಳ್ಬಿಟ್ಟು ಅವರಿಗೆ ತುಂಬ ಭಯ. ಹಾಗಾಗಿ ಅವರು ಆಟ ಆಡೋಕ್ಕೆಲ್ಲ ಹೋಗಲ್ಲ. ನಮ್ಮ ಹಸ್ಬೆಂಡ್ ನೋಡಿ ನನ್ನ ಮಗುನ ನನ್ನ ಕೈಗೆ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಅಕ್ಕನ ಮಗುನ ಸ್ವಲ್ಪ ಎತ್ಕೊಂಡು ಹೋಗಿ ನೀರಲ್ಲಿ ಎಲ್ಲ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು. ಭಾವ ಎತ್ಕೊಂಡು ಹೋಗ್ಲಿಕ್ಕೆ ಅವರಿಗೆ ಭಯ ಅಲ್ವಾ, ಹಾಗಾಗಿ ನಮ್ಮ ಹಸ್ಬೆಂಡ್ ತೊಗೊಂಡು ಹೋಗ್ತಿದ್ದಾರೆ. ನಮ್ಮ ಅಕ್ಕಂದು ಏನೋ ಬರ್ದಲ್ಲ ಆಯಿತು ನೋಡಿ, ಅವಳು ಓಕೆ ಅಂತ ಹೇಳಿತ್ತು ನೋಡಿ. ಇವಾಗ ನಮ್ಮ ಹಸ್ಬೆಂಡ್ ನೋಡಿ ಅಕ್ಕನ ಮಗುನ ಎತ್ಕೊಂಡು ನೀರಲ್ಲೆಲ್ಲ ಆಟ ಆಡೋಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವನಿಗೆ ನೋಡಿ ಎಷ್ಟು ಖುಷಿ ಅಂತ ಹೇಳಿದ್ರೆ, ನೀರಲ್ಲಿ ಆಟ ಆಡಲಿಕ್ಕೆ ತುಂಬ ಅಂದರೆ ತುಂಬ ಖುಷಿ. ನೋಡಿ ಅವನು ಎಷ್ಟು ಹ್ಯಾಪಿಯಾಗಿ ಆಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಇಲ್ಲಿ ಜಾಸ್ತಿ ಅಲೆ ಏನಿಲ್ಲ, ಸೊ ಹಾಗಾಗಿ ಈ ಟೈಮಲ್ಲಿ ಜಾಸ್ತಿ ಅಲೆನೂ ಇಲ್ಲ. ಸಂಜೆ ಆಗೋಷ್ಟೊತ್ತಿಗೆ ಸ್ವಲ್ಪ ಅಲೆ ಎಲ್ಲ ಬರುತ್ತೆ ಜಾಸ್ತಿ, ಇವಾಗ ಅಷ್ಟು ಅಲೆ ಇಲ್ಲ. ನೋಡಿ ಅವ್ನು ಎಷ್ಟು ಚಂದ ಆಟ ಆಡ್ತಿದ್ದಾನೆ ಅಂತ. ಇವಾಗ ನಮ್ಮ ಅಕ್ಕ ಈಗ ನೀರಲ್ಲಿ ಆಟ ಆಡೋಕ್ಕೆ ಆಲ್ರೆಡಿ ರೆಡಿ ಆಗಿದ್ದಾಳೆ. ನಮ್ಮ ಭಾವ ನೋಡಿ ನೀರಿಗೆ ಬರ್ದೇ ಇಲ್ಲ. ಸೊ ಹಾಗಾಗಿ ನಾನು ಈಗ ನಮ್ಮ ಹಸ್ಬೆಂಡ್ ನಾನು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನೀರಲ್ಲಿ ಆಟ ಆಡಲಿಕ್ಕೆ. ನೋಡಿ ಹೇಗಿದೆ ಅಂತ. ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ನೀರಲ್ಲೇ ಆಟ ಆಡ್ತಿದ್ವಿ. ಹಾಗೆ ಅಕ್ಕನ ಮಗು ನೋಡಿ ಅವ್ನ ಪ್ಯಾಂಟ್ ಎಲ್ಲ ಬಿಚ್ಚಿ ಆಯಿತು ನೀರಲ್ಲೆಲ್ಲ ಆಟ ಆಡಲಿಕ್ಕೆ. ಆಲ್ರೆಡಿ ಅದು ಫುಲ್ ನೀರಾಗಿದೆ ನೋಡಿ. ಅವನಿಗೆ ತುಂಬ ಅಂದರೆ ತುಂಬ ಖುಷಿ ನೋಡಿ ನೀರಲ್ಲಿ ಆಟ ಆಡಲಿಕ್ಕೆ ಎಲ್ಲ. ಯಾಕಂದರೆ ಕೊಡಗಲ್ಲಿ ಬೀಚೆಲ್ಲ ಇಲ್ಲ ಅಲ್ಲ, ಹಾಗಾಗಿ ಅವನಿಗೆ ಅಷ್ಟು ನೀರಲ್ಲೆಲ್ಲ ಆಟ ಆಡೋಕ್ಕೆಲ್ಲ ಸಿಗಲ್ಲ. ಇಲ್ಲಿಗೆ ಬಂದಮೇಲೆ ಬೀಚಲ್ಲೆಲ್ಲ ಆಟ ಆಡ್ತಾನೆ. ಹಾಗೆ ನಾನು ಮತ್ತು ನಮ್ಮ ಅಕ್ಕ ಇವಾಗ ಇಬ್ಬರಲ್ಲಿ ಹೋಗಿದ್ವಿ. ನಮ್ಮ ಹಸ್ಬೆಂಡ್ ವೀಡಿಯೋ ಮಾಡ್ತಾ ಇದ್ದಾರೆ. ನಾವು ಆಟ ಆಡೋಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಅಲೆಗಳೆಲ್ಲ ಜಾಸ್ತಿನೇ ಬರ್ತಾಯಿತ್ತು. ನೋಡಿ ಎಷ್ಟು ಅಲೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಮಕ್ಕಳ ಬಂದಿದ್ದಾರೆ. ಅವರಿರೋದು ಕೊಡಗಲ್ಲಿ, ನಾವಿರೋದು ಕೇರಳದಲ್ಲಿ. ಸೊ ಹಾಗೆ ನಂದು ಡೆಲಿವರಿ ಆಗಿ ತಕ್ಷಣ ಈಗ 2ನೇ ಸಲ ಬಂದಿರೋದು ಅವರು. ಹಾಗೆ ಮಗುನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದರು. ನೋಡಿ ನಮ್ಮ ಭಾವ ನೀರಲ್ಲೇನೋ ಆಟ ಆಡಿಲ್ಲ, ಯಾಕಂದರೆ ಅವ್ರಿಗೆ ಸ್ವಲ್ಪ ಭಯ ಅಲ್ವಾ. ಹಾಗೆ ನಮ್ಮ ಅಕ್ಕನ ಪರ್ಸ್ ಇತ್ತು, ಅದನ್ನು ನಮ್ಮ ಭಾವನಿಗೆ ಕೊಟ್ಟು ಮಗುನ ಅವ್ರಿಗೆ ಕೈ ಕೊಟ್ಟು ನಾನು ಮತ್ತು ನಮ್ಮ ಅಕ್ಕ ಆಟ ಆಡೋಕ್ಕೆ ಅಂತ ಹೋದೋ. ಹಾಗೆ ನಮ್ಮ ಹಸ್ಬೆಂಡ್ ವೀಡಿಯೋ ಮಾಡ್ತಾಯಿದ್ದಾರೆ ನೋಡಿ. ನಾವು ಆಟ ಆಡುವಾಗ ಸ್ವಲ್ಪ ಅಲೆಗಳೆಲ್ಲ ಸ್ವಲ್ಪ ಜಾಸ್ತಿನೇ ಬರ್ತಾಯಿತ್ತು. ಮೊದಲು ಅಷ್ಟೇನು ಅಕ್ಕನ ಮಗುನ ಆಟಾಡಿಸ್ಬೇಕಾದ್ರೆ ಅಷ್ಟೊಂದು ಅಲೆ ಇರಲಿಲ್ಲ. ಈಗ ಸ್ವಲ್ಪ ಜಾಸ್ತಿನೇ ಅಲೆ ಬರ್ತಾಯಿದೆ, ಯಾಕಂದರೆ ಸಂಜೆ ಆಗ್ತಾ ಬಂದಂಗೆ ಸ್ವಲ್ಪ ಅಲೆಗಳು ಜಾಸ್ತಿ ಇರುತ್ತೆ. ಸೊ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಮ್ಮ ಅಕ್ಕನಿಗೆ ಬೀಚ್ ಅಂದರೆ ಅಷ್ಟು ಇಷ್ಟ. ಅವಳು ಬಂದ ತಕ್ಷಣ ಬೀಚಿಗೆ ಹೋಗೋಣ ಅಂತಲೇ ಹೇಳ್ತಾ ಇರ್ತಾಳೆ. ನೋಡಿ ಹೇಗಿದೆ ಅಂತ. ನೋಡಿ ನಾವಿಬ್ಬರು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಇಲ್ಲಿ ಚಿಪ್ಪುಗಳು ಜಾಸ್ತಿ, ನೋಡ್ಕೊಂಡು ಆಟ ಆಡಬೇಕು. ಕಾಲಿಗೆಲ್ಲ ಎಲ್ಲಾದರೂ ಸ್ವಲ್ಪ ತಾಗಿದ್ರೆ ಹೋಯ್ತು. ಹಾಗೆಯೇ ನನ್ನ ಕಾಲು ಸ್ವಲ್ಪ ಬ್ಲಡ್ ಬಂತು ನೋಡಿ. ನಾನು ಅಲ್ಲಿ ಕಾಲು ನೋಡ್ತಾ ಇದ್ದೀನಲ್ವ, ಸ್ವಲ್ಪ ಬ್ಲಡ್ ಬಂತು. ಹಾಗೆ ಅದು ತಾಗಿ ನೋಡಿ ಅಲೆಗಳಿಗೆ ಸ್ವಲ್ಪ ಜಾಸ್ತಿನೇ ಅಲ್ವಾ. ಹಾಗೆ ನಮ್ಮ ಹಸ್ಬೆಂಡ್ ಮತ್ತು ಭಾವ ನೋಡಿ ಅವರೊಂದು ಸಣ್ಣದಾಗಿ ಒಂದು ವೀಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಹೇಗೆ ಅಂತ. ನಮ್ಮ ಮಗ ನೋಡಿ ಅಕ್ಕನ ಮಗ ಬಂದಿದ್ದಲ್ವಾ, ಅವನಿಗೆ ತುಂಬ ಖುಷಿ ನೋಡಿ. ಅಂದರೆ ಇಷ್ಟೊತ್ತಾದ್ರೂ ಭಾವ ನೀರಲ್ಲೇನೋ ಆಟ ಆಡೋಕ್ಕೆ ಹೋಗಿಲ್ಲ. ಮತ್ತು ಲಾಸ್ಟಿಗೆ ಮಾತ್ರ ನಾವೇ ಸ್ವಲ್ಪ ಪೋಸ್ ಮಾಡಿ ನಮ್ಮ ಭಾವನ ಕರ್ಕೊಂಡು ಹೋದೋ ನೋಡಿ. ಇವಾಗ ತೋರಿಸ್ತೀನಿ, ನಮ್ಮ ಭಾವನೂ ಸ್ವಲ್ಪ ಆಟ ಆಡ್ತಾ ಇರ್ತಾರೆ. ನೋಡಿದ್ರಾ. ನನಗಿಂತ ತುಂಬ ಖುಷಿ ಅಕ್ಕ ಭಾವೆಲ್ಲ ಬಂದರು ಅಂತ ಹೇಳ್ಬಿಟ್ಟು. ಹಾಗೆ ನಾವು ನಾಡಿದ್ದು ಸ್ವಲ್ಪ ಕೊಡಗಿಗೆ ಹೋಗ್ತಾ ಇದ್ದೀವಿ. ಬಟ್ ವ್ಲಾಗ್ ಮಾಡಲಿಕ್ಕೆ ಆಗಲ್ಲ ಅನಿಸುತ್ತೆ, ಯಾಕಂದರೆ ಸ್ವಲ್ಪ ಬ್ಯುಸಿ ಇರ್ತೀವಿ. ಹಾಗಾಗಿ ವ್ಲಾಗ್ ಮಾಡಲಿಕ್ಕೆ ನಾವು ಕೊಡಗಿಗೆ ಹೋಗಬೇಕಾದ್ರೆ ನಮಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಹಾಗೆ ಅಕ್ಕಲ್ಲ ಮನೆಗೆ ಬಂದ್ರಲ್ಲ, ಸೊ ಹಾಗಾಗಿ ಮನೆಗೆ ಬಂದಾಗ ನಾವು ವ್ಲಾಗ್ ಮಾಡಲಿಕ್ಕೆ ಆಗಿಲ್ಲ. ಆದರೆ ಈಗ ಬೀಚಿಗೆ ಕರ್ಕೊಂಡು ಬಂದಮೇಲೆ ಈಗ ವ್ಲಾಗ್ ಮಾಡ್ತಾಯಿದ್ವಿ. ಇಲ್ಲಿ ನೋಡಿ ತಂದೆ ಮಗಂದು, ಅಲ್ಲಿ ನೋಡಿ ನಮ್ಮ ಭಾವ ಮತ್ತು ಅಕ್ಕನ ಮಗ ನೋಡಿದ್ರಾ. ನೋಡಿ ಅವನು ಫೋಟೋ ತೆಗಿಯೋದಲ್ಲ ಆದರೆ ನನ್ನ ಮಗನಿಗೆ ಬೇಗ ಗೊತ್ತಾಗುತ್ತೆ. ಸ್ಮೆಲ್ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಇವಾಗ ನೋಡಿದ್ರಾ ನಮ್ಮ ಭಾವ ಇವಾಗ ಆಟ ಆಡೋಕ್ಕೆ ಅಂತ ಹೋಗಿದ್ದಾರೆ. ಆದರೂ ಅವರು ಮುಂದೇನು ಹೋಗ್ತಾ ಇಲ್ಲ, ಅಲ್ಲೇ ನಿಂತ್ಕೊಂಡಿದ್ದಾರೆ ನೋಡಿ. ಹಾಗೆ ನಾನು ಮತ್ತು ನಮ್ಮ ಹಸ್ಬೆಂಡ್ ನನ್ನ ಫೋಟೋ ತೆಗಿಯೋಣ ಅಂತ ಹೇಳ್ಬೇಕಾದ್ರೆ ನೋಡಿ ಸಡನ್ ವೀಡಿಯೋ ಆಗೋಯ್ತು. ಕುಟುನು ಹಾಯ್ ಬರ, ಹಾಯ್ ಹೇಳು. ಹಾಯ್ ಹಲೋ, ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಹೇಳೋಕ್ಕೆ ಗೊತ್ತಾಗಲ್ಲ, ಯಾಕಂದರೆ ಅವನು 2 ವರ್ಷನೂ ಆಗಿಲ್ಲಲ್ಲ, ಹಾಗಾಗಿ ಅವ್ನಿಗೆ ಹೇಳೋಕ್ಕೆ ಗೊತ್ತಾಗಲ್ಲ. ಹಾಯ್ ಹಲೋ ಮಾತ್ರ ಹೇಳ್ತಾನೆ ನೋಡಿ. ಹಾಗೇನೇ ಏನಾದರೂ ತಿನ್ಕೊಂಡು ಇವಾಗ ಮನೆಗೆ ಹೋಗೋಣ ಅಂತ ಇದ್ದೀವಿ ನೋಡಿ. ಎಲ್ಲರೂ ಟಾಟಾ ಮಾಡ್ತಾ ಇದ್ದಾರೆ. ಸೊ ವ್ಲಾಗ್ನ ಮುಗಿಸ್ಲಿಕ್ಕೋಸ್ಕರ. ಮತ್ತು ನೋಡಿ ನಮ್ಮ ಅಕ್ಕನ ಮಗ ಹಾಯ್ ಮಾಡ್ತಾನೆ ನೋಡಿ ಇವಾಗ. ಹಲೋ ಗುಟುನು, ಇನ್ನು ಯಾರು ಬೀಚಿಗೆ ಬನ್ನ ಗುಟುನು ನೀಯ ಯಾರು ಬೈ ಗುಟುನು. ಹಲೋ ಹಾಯ್ ಬರ, ಹಲೋ. ನೋಡಿದ್ರಲ್ವ ಗೈಸ್, ಹಾಗೇನೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೇನೆ ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮಗೆ ಸಿಗೋದು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್ ಬಾಯ್.